ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಮೊದಲೇ ರೋಸಿ ಹೋಗ್ತಿದ್ದಾರೆ. ಈ ಮಧ್ಯೆ ಬಿಡಿಎ ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ತಿಗಳ ಮೇಲಿನ ತೆರಿಗೆಯನ್ನು ಹೆಚ್ಚಳ ಮಾಡಿ ಶಾಕ್ ಕೊಟ್ಟಿದೆ. ಹೌದು, ಬಿಡಿಎ ಅಭಿವೃದ್ಧಿಪಡಿಸಿರ್ತಕ್ಕಂಥ ಅಪಾರ್ಟ್ಮೆಂಟ್ ಬಡಾವಣೆಗಳ ತೆರಿಗೆಗಳನ್ನು ಶೇಕಡ 20%ನಿಂದ 45% ಹೆಚ್ಚಳ ಮಾಡಿ ನಿವಾಸಿಗಳಿಗೆ ಶಾಕ್ ಕೊಟ್ಟಿದ್ದು, ಸದ್ಯ ನಿವಾಸಿಗಳು ಬಿಡಿಎ ವಿರುದ್ಧ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸದ್ಯ ಬಿಡಿಎ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಹಾಗೂ ಬಡಾವಣೆಗಳಲ್ಲಿ 1,22,000ಕ್ಕೂ ಹೆಚ್ಚು ಜನರು ವಾಸವನ್ನ ಮಾಡ್ತಿದ್ದಾರೆ. ಇವರಿಂದ ಪ್ರತಿ ವರ್ಷ 55ರಿಂದ 60 ಕೋಟಿಯಷ್ಟು ಆಸ್ತಿ ತೆರಿಗೆಯನ್ನ ಬಿಡಿಎ ಸಂಗ್ರಹ ಮಾಡ್ತಾ ಇತ್ತು. ಆದರೆ ಹಲವು ವರ್ಷಗಳಿಂದ 40 ಕೋಟಿ ಪಾವತಿ ಬಾಕಿ ಇದೆಯಂತೆ. ಹೀಗಾಗಿ ಸರ್ಕಾರ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಇಲಾಖೆಗೆ ಪ್ರತಿಯೊಂದು ಸ್ವತ್ತಿನ ಮಾಹಿತಿಯ ಆಸ್ತಿ ತೆರಿಗೆಯನ್ನು ಲೆಕ್ಕಾಚಾರ ಮಾಡಿ ಸಾಫ್ಟ್ವೇರ್ನಲ್ಲಿ ದತ್ತಾಂಶವನ್ನ ಪರಿಷ್ಕರಿಸಿದೆಯಂತೆ. ಇನ್ನು ಬಿಡಿಎ ಅಭಿವೃದ್ಧಿಪಡಿಸಿರ್ತಕ್ಕಂಥ ಬಡಾವಣೆಗಳಲ್ಲಿ ಮೂಲ ಸೌಕರ್ಯಗಳಿಲ್ಲ. ಇನ್ನು ಕಟ್ಟಡ ಸಾಮಗ್ರಿಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಜೊತೆಗೆ ಮನೆ ಕಟ್ಟಲು ಸಾಧ್ಯವಾಗ್ತಾ ಇಲ್ಲ. ಇನ್ನು ಸಾಲದ ಪ್ರಮಾಣ ಕೂಡ ಹೆಚ್ಚಾಗ್ತಲೇ ಇದ್ದು, ಈ ಮಧ್ಯೆ ಬಿಡಿಎ ಪರೀಕ್ಷಿತ ಮಾಡಿರ್ತಕ್ಕಂಥ ಹೊಸ ತೆರಿಗೆ ನೀತಿ ನಿವಾಸಿಗಳಿಗೆ ನುಂಗಲಾರದ ತುತ್ತಾಗಿದ್ದು, ಈ ಬದಲು ಬಾಡಿಗೆ ಮನೆಯಲ್ಲಿ ಇರೋದು ಲೇಸು ಅಂತ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ.